ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಮೇಷರಾಶಿಯ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ಅಂತ ತಿದ್ದೀವಿ. ನಮಗೆ ಸಿಕ್ಕಿರೋ ಮೂಲಗಳ ಪ್ರಕಾರ ಫೆಬ್ರವರಿ 6ರಿಂದ 9 ಈ 4 ದಿನಗಳು ಇದೆಯಲ್ಲ, ಹೌದು, ಇವು ಮೇಷರಾಶಿಯವರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ತರಬಹುದು ಅಂತ ಹೇಳಲಾಗ್ತಿದೆ. ಹೌದು. ಇದು ಕೇವಲ ಒಂದು ಕ್ಷೇತ್ರದ ಬಗ್ಗೆ ಅಲ್ಲ. ಹಣಕಾಸು, ಉದ್ಯೋಗ, ಕುಟುಂಬ, ಆರೋಗ್ಯ ಎಲ್ಲದರ ಮೇಲೂ ಇದರ ಪ್ರಭಾವ ಇರುತ್ತೆ. ಇದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂದ್ರೆ ಈ 4 ದಿನಗಳನ್ನ 4 ಹಂತಗಳಾಗಿ ವಿಂಗಡಿಸಿದ್ದಾರೆ. ಹೌದು, ಒಂಥರ ಸ್ಟೇಜಸ್ ತರ. ಮೊದಲನೇ ದಿನ ಪರೀಕ್ಷೆಯ ದಿನ ಅಂತೆ, 2ನೇ ದಿನ ಎಚ್ಚರಿಕೆ, 3ನೇ ದಿನ ಅದೃಷ್ಟದ ಬಾಗಿಲು, ಮತ್ತೆ ಕೊನೆಯ ದಿನ ಸಂಪೂರ್ಣ ಬದಲಾವಣೆ. ಹೌದು, ಏನೋ ಒಂಥರ ಸಿನಿಮಾದ ಕಥೆ ತರ ಕೇಳಿಸುತ್ತೆ ಅಲ್ವಾ? ಖಂಡಿತ. ಆದ್ರೆ ಇದರ ಹಿಂದೆ ಒಂದು ಆಳವಾದ ಅರ್ಥ ಇದೆ. ಇದು ಕೇವಲ ಭವಿಷ್ಯವಾಣಿ ಅಂತ ನೋಡೋಕ್ಕಾಗಲ್ಲ. ಇದೊಂದು ಏನದು ಆತ್ಮಾವಲೋಕನದ ಸಮಯ. ಹೌದು, ನಿರ್ಧಾರ ತೆಗೆದುಕೊಳ್ಳುವ ಸಮಯ ಅಂತಾನು ಹೇಳಿದ್ದಾರೆ. ನಿಖರವಾಗಿ ಇದರ ಹಿಂದೆ ಮಂಗಳ ಗ್ರಹದ ಪ್ರಭಾವ ಇದೆ ಅಂತ ಮೂಲಗಳಲ್ಲಿ ಉಲ್ಲೇಖ ಇದೆ. ಜ್ಯೋತಿಷ್ಯದಲ್ಲಿ ಮಂಗಳ ಅಂದ್ರೆ ಧೈರ್ಯ, ಶಕ್ತಿ, ಆವೇಶ ಕೂಡ. ಹೌದು, ಆವೇಶ ಕೂಡ. ಹಾಗಾಗಿ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದಿಟ್ಟವಾಗಿರುತ್ತೆ, ಆದರೆ ಕೆಲವೊಮ್ಮೆ ಆತುರದಿಂದ ಕೂಡಿರುತ್ತೆ. ಹಾಗಾದ್ರೆ ಈ 4 ದಿನಗಳ ಪಯಣವನ್ನ ಶುರು ಮಾಡೋಣ. ಮೊದಲಿಗೆ ಫೆಬ್ರವರಿ 6 ಶುಕ್ರವಾರ, ಇದನ್ನ ಪರೀಕ್ಷೆಯ ದಿನ ಅಂತ ಹೇಳಿದಾರ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ. ಏನಿದು? ಆ ದಿನ ಒಂದು ರೀತಿ ಮನಸ್ಸಲ್ಲಿ ದ್ವಂದ್ವ ಇರುತ್ತೆ. ಮೂಲಗಳ ಪ್ರಕಾರ ಮಂಗಳನ ಪ್ರಭಾವದಿಂದ ನಮ್ಮಲ್ಲಿ ಒಂದು ರೀತಿಯ ಇಂಪಲ್ಸಿವ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಅದು ಜಾಸ್ತಿ ಆಗುತ್ತೆ. ಹಠಾತ್ ಆತ್ಮವಿಶ್ವಾಸ. ಹೌದು, ನಾನಿದನ್ನ ನಿಭಾಯಿಸಬಲ್ಲೆ ಅಂತ ಅನಿಸಿಬಿಡುತ್ತೆ. ಇದು ದೊಡ್ಡ ಖರ್ಚುಗಳಿಗೆ ಪ್ರೇರೇಪಿಸಬಹುದು. ಓ, ಹಾಗಾಗಿ ದೊಡ್ಡ ಖರ್ಚು ಮಾಡೋಕೆ ಮನಸ್ಸು ಬರುತ್ತೆ. ಕರೆಕ್ಟ್. ಆದ್ರೆ ಅದೇ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತನೂ ಮೂಲಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಸುಮಾರು 3 ತಿಂಗಳಿಂದ ನಿಂತುಹೋಗಿದ್ದ ಹಣಕಾಸಿನ ವಿಷಯವೊಂದು ಮತ್ತೆ ಚರ್ಚೆಗೆ ಬರಬಹುದು ಅಂತಾನೂ ಇದೆ. ಹೌದು. ಹಾಗಾದ್ರೆ ಒಂದು ಕಡೆ ಖರ್ಚು ಮಾಡೋ ಆಸೆ, ಇನ್ನೊಂದು ಕಡೆ ಎಚ್ಚರಿಕೆಯ ಮಾತು. ಈ ರೀತಿಯ ಮನಸ್ಥಿತಿ ನಿರ್ಧಾರ ತೆಗೆದುಕೊಳ್ಳೋದನ್ನೇ ಕಷ್ಟ ಮಾಡ್ಬಿಡುತ್ತಲ್ವೇ? ಖಂಡಿತ. ಅದಕ್ಕೆ ಮೂಲಗಳು ಹೇಳೋದು, ಆ ದಿನ ತೆಗೆದುಕೊಳ್ಳೋ ನಿರ್ಧಾರಕ್ಕಿಂತ ಆಡೋ ಮಾತುಗಳು ಹೆಚ್ಚು ಮುಖ್ಯ ಅಂತ. ಓ, ಹೇಗೆ? ಉದಾಹರಣೆಗೆ, ನಿಮಗೆ ಬರಬೇಕಾದ ಹಣದ ಬಗ್ಗೆ ಮಾತಾಡುವಾಗ ಒಂದು ಸಣ್ಣ ತಪ್ಪು ಮಾತು ಅಥವಾ ಕೋಪದ ಮಾತು ಇಡೀ ವ್ಯವಹಾರನೇ ಹಾಳು ಮಾಡಬಹುದು. ಹೌದು, ಹಣ ಪೂರ್ತಿಯಾಗಿ ಕೈಗೆ ಬರ್ದಿದ್ರೂ ಒಂದು ಸ್ಪಷ್ಟ ಸೂಚನೆ ಸಿಗುವ ಸಾಧ್ಯತೆ ಇದೆ. ಅದನ್ನ ಉಳಿಸ್ಕೊಳ್ಳೋಕೆ ತಾಳ್ಮೆ ಬೇಕು. ಅದು ನಿಜ. ಇದೇ ಅಂಶ ಕುಟುಂಬದ ವಿಷಯದಲ್ಲೂ ಬರುತ್ತೆ ಅನ್ಸತ್ತೆ ಅಲ್ವೇ? ಖಂಡಿತ. ಅಲ್ಲಿಯೂ ಹಳೆಯ ವಿಷಯಗಳು ಚರ್ಚೆಗೆ ಬಂದಾಗ ಮಾತಿನ ಹಿಡಿತ ಎಷ್ಟು ಮುಖ್ಯವಾಗಬಹುದು. ಹೌದು. ಇನ್ನೊಂದು ವಿಷಯ, ಶುಕ್ರವಾರ ಆದ್ರಿಂದ ಮಹಿಳೆಯರಿಂದ ಲಾಭವಾಗುವ ಸಾಧ್ಯತೆಯೂ ಇದೆ ಅಂತಲೂ ಹೇಳಿದ್ದಾರೆ. ಹೌದು, ಅಂದ್ರೆ ಈ ದಿನದ ತಾಳ್ಮೆಯೇ ಮುಂದಿನ ದಿನಗಳಿಗೆ ಒಂದು ಅಡಿಪಾಯ ಹಾಕುತ್ತೆ. ಸರಿ. ಫೆಬ್ರವರಿ 6 ಮತ್ತು 7 ಈ 2 ದಿನಗಳು ಹೆಚ್ಚು ಕಡಿಮೆ ಇದೇ ರೀತಿಯ ಒತ್ತಡದಲ್ಲಿ ಕಳೆಯುತ್ತೆ ಅಂದ್ರಿ. ಹೌದು. 7ನೇ ತಾರೀಕು ಎಚ್ಚರಿಕೆಯ ದಿನ. ಅಂದ್ರೆ 6ನೇ ತಾರೀಕು ಮಾಡಿದ ತಪ್ಪಿನಿಂದ ಪಾಠ ಕಲಿದಿದ್ರೆ 7ರಂದು ಅದರ ಪರಿಣಾಮ ಎದುರಿಸಬೇಕಾಗ್ಬೋದು. ಓಕೆ. ಆದರೆ ಇದರ ನಂತರ ಬರೋದೇ ಫೆಬ್ರವರಿ 8 ಭಾನುವಾರ. ಅದೃಷ್ಟದ ಬಾಗಿಲು. ಹೌದು, ಅದನ್ನ ಭರವಸೆಯ ದಿನ ಅಂತನೂ ಹೇಳ್ಬೋದು. ಹಿಂದಿನ 2 ದಿನಗಳ ಒತ್ತಡ ಆ ದಿನ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು. ಅಂದ್ರೆ 2 ದಿನಗಳ ಬಿರುಗಾಳಿಯ ನಂತರ ಬರುವ ಶಾಂತತೆಯ ಸಮಯ ಇದು. ಮೂಲಗಳ ಪ್ರಕಾರ ಈ ದಿನದ ಗಮನ ಹೊರಗಿನ ಪ್ರಪಂಚದಿಂದ ಒಳಗಿನ ಪ್ರಪಂಚಕ್ಕೆ ಬದಲಾಗುತ್ತೆ. ಅಂದ್ರೆ ಕುಟುಂಬ ಮತ್ತು ಆತ್ಮಾವಲೋಕನದ ಕಡೆಗೆ. ಹೌದು, ಕುಟುಂಬದವರ ಜೊತೆ ಸಮಯ ಕಳೆಯೋದು ಅಥವಾ ಒಬ್ರೇ ಕೂತು ಯೋಚಿಸೋದು, ಇದು ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತೆ ಅಂತ ಹೇಳಿದ್ದಾರೆ. ಹೌದು, ಇದೊಂದು ರೀತಿ ಸ್ಟ್ರಾಟಜಿಕ್ ಟ್ರೀಟ್ ಇದ್ದ ಹಾಗೆ. ಮುಂದಿನ ದೊಡ್ಡ ಹೆಜ್ಜೆ ಇಡೋ ಮೊದಲು ಶಕ್ತಿ ಸಂಚಯ ಮಾಡಿಕೊಳ್ಳುವ ಸಮಯ. ಈ ದಿನ ಒಂದು ಸಂಘ ಆರ್ಥಿಕ ಲಾಭವೂ ಆಗಬಹುದು ಅಂತಾನೂ ಇದೆ. ಹೌದು, ಅದು ಲಾಟ್ರಿ ಹೊಡೆದಷ್ಟು ದೊಡ್ಡ ಮೊತ್ತ ಅಲ್ಲ. ಸರಿ. ಆದರೆ ನನ್ನ ನಿರ್ಧಾರ ಸರಿಯಿತ್ತು ಅನ್ನೋ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಒಂದು ಸಣ್ಣ ಯಶಸ್ಸು. ಓಕೆ. ಇದು ಮುಂದಿನ ದಿನಕ್ಕೆ ಅಂದ್ರೆ ಫೆಬ್ರವರಿ 9 ಸೋಮವಾರಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತೆ. ಹೌದು. ಈಗ ನಾವು ಈ 4 ದಿನಗಳ ಪಯಣದ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಫೆಬ್ರವರಿ 9ರ ಬಗ್ಗೆ ಮಾತಾಡೋಣ. ಇದನ್ನ ಸಂಪೂರ್ಣ ಬದಲಾವಣೆಯ ದಿನ ಅಂತ ಯಾಕೆ ಹೇಳಿದ್ದಾರೆ? ಯಾಕಂದ್ರೆ
ಈ ದಿನ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಚಂದ್ರ ಅಂದ್ರೆ ಮನಸ್ಸಿನ ಕಾರಕ. ಮನಸ್ಸಿಗೆ ಸ್ಪಷ್ಟತೆ ಕೊಡುವ ಗ್ರಹ. ಕರೆಕ್ಟ್. ಹಿಂದಿನ 3 ದಿನಗಳಲ್ಲಿ ನಡೆದ ಘಟನೆಗಳು, ಅನುಭವಿಸಿದ ಒತ್ತಡ, ಕಲಿತ ಪಾಠಗಳು ಇವೆಲ್ಲವೂ ಈ ದಿನ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಓ ಇದೆಲ್ಲ ಇದಕ್ಕೆ ಆಯಿತು ಅಂತ ಅರ್ಥವಾಗಲು ಶುರುವಾಗುತ್ತೆ. ಒಂದು ನಿಮಿಷ, ಇಲ್ಲಿ ಒಂದು ಅಸಾಮಾನ್ಯವಾದ ಮಾತಿದೆ. ಹ್ಮ್ ಫೆಬ್ರವರಿ 9ರಂದು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ 9 ತಿಂಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮೂಲದಲ್ಲಿ ಹೇಳಲಾಗಿದೆಯಾ? ಹೌದು, ಇದು ಬಹಳ ಗಂಭೀರವಾದ ಮಾತು. ಇದು ಕೇವಲ ಸಾಂಕೇತಿಕವೇ ಅಥವಾ ಇದರ ಹಿಂದೆ ಏನಾದ್ರೂ ಲೆಕ್ಕಾಚಾರ ಇದೆಯಾ? ಮೂಲಗಳ ಪ್ರಕಾರ ಇದು ಸಾಂಕೇತಿಕ ಅಲ್ಲ. 9 ತಿಂಗಳು ಅನ್ನೋದು ಒಂದು ಸಂಪೂರ್ಣ ಚಕ್ರವನ್ನು ಸೂಚಿಸುತ್ತೆ. ಓ, ಆ ದಿನ ತೆಗೆದುಕೊಳ್ಳುವ ನಿರ್ಧಾರ ಅದು ವೃತ್ತಿಗೆ ಸಂಬಂಧಿಸಿದ್ದಾಗಿರ್ಬೋದು ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ಅದರ ಫಲಿತಾಂಶ ಪೂರ್ತಿಯಾಗಿ ಕಾಣೋಕೆ ಸುಮಾರು 9 ತಿಂಗಳು ಬೇಕಾಗತ್ತೆ. ಹಾಗಾದ್ರೆ ಆ ನಿರ್ಧಾರ ಯಾವುದು? ಅಷ್ಟು ದೊಡ್ಡ ಬದಲಾವಣೆ ತರೋ ನಿರ್ಧಾರ ಅಂದ್ರೆ ಅದು ಯಾವುದು? ಮೂಲದಲ್ಲಿ ಹೇಳಿರೋ ಪ್ರಮುಖ ಸಂದೇಶ ಅಂದ್ರೆ ಕೈಬಿಡೋದು, ಲೆಟಿಂಗ್ ಗೋ. ಕೈ ಬಿಡುವುದೇ ಅಂದ್ರೆ? ಅದನ್ನ ಹೀಗೆ ಯೋಚಿಸ್ಬೋದು. ಒಂದು ಕೈಯಲ್ಲಿ ಕಸ ಹಿಡ್ಕೊಂಡ ಇನ್ನೊಂದು ಕೈಯಿಂದ ವಸ್ತು ತಗೊಳಕ್ಕಾಗಲ್ಲಲ್ವಾ? ಆಗಲ್ಲ. ಆ ಕಸವೇ ನಮ್ಮ ಹಳೆಯ ಭಯ, ಕೆಟ್ಟ ಅಭ್ಯಾಸ ಅಥವಾ ಅನಗತ್ಯ ಆಲೋಚನೆಗಳು. ಅದನ್ನ ನಾವು ಕೈಬಿಟ್ಟಾಗ ಮಾತ್ರ ಹೊಸ ಅವಕಾಶಕ್ಕೆ ಜಾಗ ಸಿಗುತ್ತೆ. ಎಕ್ಸಾಕ್ಟ್ಲಿ. ಆ ಕೈಬಿಡುವಿಕೆಯೇ ಹೊಸ ದಾರಿಯನ್ನು ತೋರಿಸೋದು. ಈ 4 ದಿನಗಳ ಪಯಣ ನಮ್ಮ ಮನಸ್ಸು ಮತ್ತು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿದ್ವಿ. ಆದ್ರೆ ಇದೇ ರೀತಿಯ ಭಾವನಾತ್ಮಕ ಏರಿಳಿತ ನಮ್ಮ ಸಂಬಂಧಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಮೇಲೆ ಹೇಗೆ ಕೆಲಸ ಮಾಡುತ್ತೆ? ಖಂಡಿತ. ಕುಟುಂಬದ ವಿಷಯದಲ್ಲಿ ಇದೊಂದು ಸೂಕ್ಷ್ಮ ಅವಧಿ ಅಂತ ಮೂಲಗಳು ವಿವರಿಸಿವೆ. ಸೂಕ್ಷ್ಮ ಅವಧಿನ? ಹೌದು. ಫೆಬ್ರವರಿ 6 ಮತ್ತು 7ರಂದು ಮನೆಯಲ್ಲಿ ಹಳೆಯ ವಿಷಯಗಳನ್ನ ಕೆತ್ಕಿ ಮಾತಿಗೆ ಮಾತು ಬೆಳೆದು ಜಗಳ ಆಗ್ಬೋದು. ಆದರೆ ಇದನ್ನ ಕೇವಲ ಜಗಳ ಅಂತ ನೋಡೋ ಬದಲು ಮನಸ್ಸಲ್ಲಿ ಮುಚ್ಚಿಟ್ಟಿದ್ದ ಭಾವನೆಗಳು ಹೊರಬಂದು ಸಂಬಂಧಗಳಲ್ಲಿ ಸ್ಪಷ್ಟತೆ ತರುವ ಒಂದು ಪ್ರಕ್ರಿಯೆ ಅಂತ ಭಾವಿಸಬೇಕು. ಅಂದ್ರೆ ಉದಾಹರಣೆಗೆ ಮನೆಯಲ್ಲಿ ಯಾರಾದ್ರೂ ನೀನ್ ಯಾವತ್ತೂ ಹೀಗೆ ಮಾಡ್ತೀಯಾ ಅಂತ ಹಳೆಯ ವಿಷಯ ಎತ್ತಿದ್ರೆ ಅದನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳೋ ಬದಲು ಈ ವಿಷಯ ಯಾಕೆ ಈಗ ಮತ್ತೆ ಚರ್ಚೆಗೆ ಬಂತು ಅಂತ ಯೋಚಿಸಬೇಕಾದ ಸಮಯ ಇದು. ಸರಿನಾ? ಖಂಡಿತ ಸರಿ. ಆ ಸಮಯದಲ್ಲಿ ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚು ಕೇಳಿಸ್ಕೊಳ್ಳೋದು ಉತ್ತಮ. ಓಕೆ. ಯಾರು ಏನು ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಕುಟುಂಬದ ವಾತಾವರಣವೇ ಇಷ್ಟು ತೀವ್ರವಾಗಿದ್ರೆ ಪ್ರೀತಿ ಮತ್ತು ವಿವಾಹದ ವಿಷಯದಲ್ಲಿ ಹೇಗಿರುತ್ತೆ? ಪ್ರೀತಿಯಲ್ಲಿರುವವರಿಗೆ ಇದೊಂದು ಪರೀಕ್ಷೆಯ ಸಮಯ ಅಂತಾನೆ ಹೇಳಬಹುದು. ಪರೀಕ್ಷೆಯ ಸಮಯವೇ? ಹೌದು. ಫೆಬ್ರವರಿ 6 ಮತ್ತು 7ರಂದು ಸಂಗಾತಿಯ ಮಾತುಗಳು ಕಠಿಣವಾಗಿ ಅನಿಸ್ಬೋದು ಅಥವಾ ಅವರ ನಡವಳಿಕೆಯಿಂದ ಅನುಮಾನ ಹುಟ್ಟಬಹುದು. ಆದರೆ ಸಂಶಯ ಮತ್ತು ಊಹೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳೋ ಬದಲು ನೇರವಾಗಿ ಮಾತಾಡೋದು ಮುಖ್ಯ. ಸರಿ. ಇನ್ನು ವಿವಾಹ ಅಪೇಕ್ಷೆಗಳಿಗೇನಿದೆ? ಅವರಿಗೆ 8 ಅಥವಾ 9ನೇ ತಾರೀಖಿನಂದು ಒಂದು ಸಕಾರಾತ್ಮಕ ಸುದ್ದಿ ಸಿಗುವ ಸೂಚನೆ ಇದೆ. ಇಷ್ಟೆಲ್ಲ ಮಾನಸಿಕ ಒತ್ತಡ, ಭಾವನಾತ್ಮಕ ಏರಿಳಿತಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲೇಬೇಕಲ್ವೇ? ಖಂಡಿತ. ಮೂಲಗಳು ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಉಲ್ಲೇಖಿಸಿವೆ. ಹಾಗಾ? ಏನದು? ಫೆಬ್ರವರಿ 6 ಮತ್ತು 7ರಂದು ತಲೆನೋವು, ಆಯಾಸ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಓ. ಇದು ಯಾವುದೇ ದೊಡ್ಡ ಕಾಯಿಲೆ ಲಕ್ಷಣ ಅಲ್ಲ. ಬದಲು ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ದೇಹವೇ ಕೊಡ್ತಿರೋ ಸಂಕೇತ. ಸರಿ. ಸರಿಯಾದ ಸಮಯಕ್ಕೆ ಊಟ ಮಾಡ್ದಿರೋದು, ನೀರು ಕಡಿಮೆ ಕುಡಿಯೋದು ಈ ಸಮಸ್ಯೆಗಳನ್ನ ಇನ್ನಷ್ಟು ಹೆಚ್ಚಿಸ್ಬೋದು. ಇನ್ನು ವಿದ್ಯಾರ್ಥಿಗಳು ಮತ್ತು ವೃತ್ತಿಜೀವನದ ಬಗ್ಗೆ ಮಾತಾಡೋಣ. 8 ಮತ್ತು 9ನೇ ತಾರೀಕಿನಂದು ಸಿಗುವ ಸ್ಪಷ್ಟತೆ ಒಂದು ಯುರೇಕಾ ಕ್ಷಣದಂತೆ ಕಾಣಿಸುತ್ತಿದೆ. ನಿಜ. ವಿದ್ಯಾರ್ಥಿಗಳಿಗೆ ಮೊದಲ 2 ದಿನ ಏಕಾಗ್ರತೆ ಕಡಿಮೆ ಆದರೂ 8 ಮತ್ತು 9ನೇ ತಾರೀಕಿನಂದು ಗಮನ ಹೆಚ್ಚಾಗತ್ತೆ. ತಿಂಗಳುಗಟ್ಲೆ ಅರ್ಥವಾಗದ ಒಂದು ವಿಷಯ ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಿ ಅರ್ಥವಾಗಬಹುದು. ಓ, ವೃತ್ತಿ ಇರೋರ್ಗೆ ಮೂಲಗಳು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತವೆ. ಏನದು? ನೀವು ಈಗ ಮಾಡ್ತಿರೋ ಕೆಲ್ಸ ನಿಮ್ಗೆ ನಿಜವಾದ ತೃಪ್ತಿ ಕೊಡ್ತಿದೆಯಾ ಅಥವಾ ಕೇವಲ ಜವಾಬ್ದಾರಿ ಮತ್ತು ಸಂಬಳಕ್ಕಾಗಿ ಮಾಡ್ತಿದ್ದೀರಾ? ವಾಹ್, ಇದು ಬಹಳ ಆಳವಾದ ಪ್ರಶ್ನೆ. ಹೌದು. ಈ ಪ್ರಶ್ನೆಗೆ ಸಿಗೋ ಪ್ರಾಮಾಣಿಕ ಉತ್ತರ ಅವರ ಮುಂದಿನ ವೃತ್ತಿಜೀವನದ ದಾರಿಯನ್ನೇ ಬದಲಾಯಿಸಬಹುದು. ಸರಿ, ನಾವು ಸವಾಲುಗಳು ಮತ್ತು ಬದಲಾವಣೆಗಳ ಬಗ್ಗೆ ನೋಡಿದೆವು. ಆದ್ರೆ ಈ ಸಮಯದಲ್ಲಿ ದಾರಿ ತೋರಿಸಲು ಮೂಲಗಳಲ್ಲಿ ಕೆಲವು ಸಂಕೇತಗಳು ಮತ್ತು ಎಚ್ಚರಿಕೆಗಳ ಬಗ್ಗೆಯೂ ಹೇಳಲಾಗಿದೆ. ಹೌದು. ಅದನ್ನ ಈ ಅವಧಿಯ ಟೂಲ್ ಕಿಟ್ ಅನ್ಬೋದು. ಹಾಗಾದ್ರೆ ಆ ಟೂಲ್ ಕಿಟ್ನಲ್ಲೇನಿದೆ?
ಅದೃಷ್ಟ ದೊಡ್ಡ ರೂಪದಲ್ಲಿ ಬರೋದಿಲ್ಲ, ಸಣ್ಣ ಸಣ್ಣ ಸಂಕೇತಗಳ ರೂಪದಲ್ಲಿ ಬರುತ್ತೆ ಅಂತ ಮೂಲಗಳಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಕೆಂಪು ಮತ್ತು ಕೇಸರಿ ಬಣ್ಣಗಳು. ಬಣ್ಣಗಳು. ಹೌದು, ಈ ಬಣ್ಣಗಳು ಧೈರ್ಯ ಮತ್ತು ಶಕ್ತಿಯನ್ನ ಹೆಚ್ಚಿಸ್ತವೆ. ಈ ಬಣ್ಣ ಕಣ್ಣಿಗೆ ಪದೇ ಪದೇ ಬಿದ್ದಾಗ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಅನ್ನೋ ಸೂಚನೆ. ಓಕೆ, ಇನ್ನು ಸಂಖ್ಯೆಗಳ ಬಗ್ಗೆನೂ ಹೇಳಿದ್ದಾರೆ. 6, 8 ಮತ್ತು 9. ಹೌದು, ಈ ಸಂಖ್ಯೆಗಳು ಗಡಿಯಾರದಲ್ಲಿ, ಬಿಲ್ಗಳಲ್ಲಿ ಅಥವಾ ಫೋನ್ ನಂಬರ್ಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳಬಹುದು. ಅದನ್ನ ಮುನ್ನೆ ಸಾಗು ಅನ್ನೋ ಸಂಕೇತ ಅಂತ ಪರಿಗಣಿಸ್ಬೋದು. ನಿಖರವಾಗಿ. ಸಮಯದ ಮಹತ್ವದ ಬಗ್ಗೆಯೂ ಒಂದು ಒಳನೋಟವಿದೆ. ಅದರಲ್ಲೂ ಬೆಳಗ್ಗೆ ಎದ್ದ ನಂತರದ ಮೊದಲ ಘಂಟೆ ಬಹಳ ಮುಖ್ಯ ಅಂತ ಹೇಳಲಾಗಿದೆ. ಹೌದು, ಯಾಕಂದ್ರೆ ಬೆಳಿಗ್ಗೆ ಎದ್ದಾಗ ನಮ್ಮ ಮನಸ್ಸು ಪ್ರಪಂಚದ ಗದ್ದಲದಿಂದ ಮುಕ್ತವಾಗಿರುತ್ತೆ. ಆ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರುತ್ತೆ. ಆಗ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಇಡೀ ದಿನದ ಮೇಲೆ ಪ್ರಭಾವ ಬೀರುತ್ತೆ. ಸರಿ, ಹಾಗಾದ್ರೆ ಮುಖ್ಯವಾದ ಎಚ್ಚರಿಕೆ ಏನು? ಮೇಷರಾಶಿಯವರ 3 ಸಹಜ ಗುಣಗಳಾದ ಕೋಪ, ಆತುರ ಮತ್ತು ಅಹಂಕಾರದ ಬಗ್ಗೆ ಮೂಲಗಳು ಸ್ಪಷ್ಟವಾಗಿ ಎಚ್ಚರಿಸಿವೆ. ಓ, ಆ 3. ಹೌದು, ಸಣ್ಣ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯಿಸೋದು, ಇನ್ನೊಬ್ಬರು ಪೂರ್ತಿ ಹೇಳೋ ಮೊದಲೇ ನಿರ್ಧಾರಕ್ಕೆ ಬರೋದು, ಅಥವಾ ನಾನೇ ಸರಿ ಅನ್ನೋ ಭಾವನೆ. ಕೈಗೆ ಬರಬೇಕಾದ ಲಾಭವನ್ನು ದೂರ ಮಾಡಬಹುದು. ಹೌದು, ಈ ಸಮಯದಲ್ಲಿ ಮೌನವಾಗಿರುವುದು ಮತ್ತು ಕೆಲವೊಮ್ಮೆ 1 ಹೆಜ್ಜೆ ಹಿಂದೆ ಸರಿಯುವುದೇ ಮುಂದೆ 10 ಹೆಜ್ಜೆ ಹೋಗಲು ಉತ್ತಮ ದಾರಿ. ಕೊನೆಯದಾಗಿ ಮೂಲಗಳಲ್ಲಿ ಒಂದು ಸರಳವಾದ ಪರಿಹಾರವನ್ನು ಕೂಡ ಸೂಚಿಸಲಾಗಿದೆ. ಇದು ಯಾವುದೇ ಪೂಜೆ ಅಥವಾ ಖರ್ಚಿನ ವಿಷಯವಲ್ಲ, ಅಲ್ವಾ? ಇಲ್ಲ, ಖಂಡಿತ ಅಲ್ಲ. ಇದು ಸಂಪೂರ್ಣವಾಗಿ ಒಂದು ಮಾನಸಿಕ ಅಭ್ಯಾಸ. ಏನದು? ಈ 4 ದಿನಗಳು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ನಿಮಿಷಗಳ ಕಾಲ ಮೌನವಾಗಿ ಕುಳಿತು ನನ್ನ ಮನಸ್ಸಿನಲ್ಲಿರುವ ಭಯ, ಸಂದೇಹ ಮತ್ತು ನಿರಾಶೆಯನ್ನು ಒಂದೊಂದಾಗಿ ಹೊರ ಹಾಕ್ತಿದ್ದೀನಿ ಅಂತ ಕಲ್ಪಿಸ್ಕೊಳ್ಳೋದು. ಇದು ಒಂದು ರೀತಿ ಮೆಡಿಟೇಷನ್ ತರ? ಹೌದು, ಇದೊಂದು ಮಾನಸಿಕ ತಂತ್ರ. ಇದು ಸಮಸ್ಯೆಗಳನ್ನು ಎದುರಿಸುವ ಆಂತರಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಷರಾಶಿಯವರಿಗೆ ಈ 4 ದಿನಗಳು ಒಂದು ದೊಡ್ಡ ಜೀವನ ಬದಲಾವಣೆಯ ಸಣ್ಣ ರೂಪ. ಹೌದು, ಇದು ಪರೀಕ್ಷೆಗಳನ್ನ ಎದುರಿಸೋದು, ಎಚ್ಚರಿಕೆಗಳನ್ನ ಪಾಲಿಸೋದು, ಅವಕಾಶಗಳನ್ನ ಗುರುತಿಸೋದು ಮತ್ತು ಕೊನೆಗೆ ಬದಲಾವಣೆಯನ್ನ ಧೈರ್ಯದಿಂದ ಸ್ವೀಕರಿಸೋದು. ಹೌದು, ಈ 4 ದಿನಗಳಲ್ಲಿ ಗಳಿಸಿದ ತಾಳ್ಮೆ, ತಿಳುವಳಿಕೆ ಮತ್ತು ಆತ್ಮವಿಶ್ವಾಸ ಇದೆಯಲ್ಲ, ಅದು ಮುಂದಿನ 9 ತಿಂಗಳುಗಳಿಗೆ ಮಾರ್ಗದರ್ಶಿಯಾಗಿ ನಿಲ್ಲುತ್ತೆ. ಇಲ್ಲಿ ಬರೋ ಕಷ್ಟವನ್ನ ಒಂದು ಸಮಸ್ಯೆಯಾಗಿ ನೋಡೋ ಬದಲು ಒಂದು ಪಾಠವಾಗಿ ನೋಡ್ಬೇಕು. ಹೌದು, ಅದೇ ಇದರ ತಿರುಳು. ಹಾಗಾದ್ರೆ ಕೇಳುಗರಿಗೆ ಯೋಚಿಸೋಕೆ ಒಂದು ಕೊನೆಯ ಪ್ರಶ್ನೆ. ಫೆಬ್ರವರಿ 9ರ ನಂತರ ಸಮಸ್ಯೆಗಳು ಹಾಗೇ ಇರ್ಬೋದು, ಆದ್ರೆ ಅವುಗಳನ್ನು ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಅಂತ ಈ ಮೂಲ ಹೇಳುತ್ತೆ. ಹೌದು, ಪರ್ಸ್ಪೆಕ್ಟಿವ್ ಶಿಫ್ಟ್. ಹಾಗಾದ್ರೆ ಈ ದೃಷ್ಟಿಕೋನದ ಬದಲಾವಣೆಯೇ ನಿಜವಾದ ಅದೃಷ್ಟ ಅಂದ್ರೆ, ನಮ್ಮ ಜೀವನದಲ್ಲಿ ಈಗಿರೋ ಒಂದು ದೊಡ್ಡ ಸವಾಲನ್ನ ಇವತ್ತಿಂದಲೇ ಪೂರ್ತಿಯಾಗಿ ಬೇರೆ ಆಂಗಲ್ನಿಂದ ನೋಡೋಕೆ ಹೇಗೆ ಸಾಧ್ಯ?